ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಎಂಬ ಚಾಪ್ಟರ್ ಇಂದ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲವು ವಿಜಯನಗರ ರಾಜರು ಚಾಲುಕ್ಯರು, ಚೋಳರು ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರಿಸಿದರು. ಅವರ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಅಂದರೆ ವಿಶಾಲ ಸಭಾಮಂಟಪ ಮತ್ತು ಕಲ್ಯಾಣ ಮಂಟಪಗಳ ನಿರ್ಮಾಣ. ದೇವಾಲಯಗಳು ಬೃಹತ್ ಗೋಪುರಗಳು, ಪತ್ರಾಕೃತಿಯ ಕಮಾನುಗಳು ಮತ್ತು ಮಂಟಪಗಳನ್ನು ಹೊಂದಿದ್ದವು. ಅಲಂಕಾರಕ್ಕಿಂತ ಹೆಚ್ಚಾಗಿ ಭವ್ಯತೆ, ವಿಸ್ಮಯ ಮತ್ತು ಸೊಬಗಿನ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಈ ರಚನೆಗಳ ನಿರ್ಮಾಣಕ್ಕೆ ಒರಟಾದ ಗ್ರಾನೈಟ್ ಕಲ್ಲು ಕಣಶಿಲೆಗಳನ್ನ ಬಳಸಲ್ಪಟ್ಟಿತು. ವಿಜಯನಗರ ರಾಜರ ಅವಧಿಯಲ್ಲಿ ಹಂಪಿ, ಶೃಂಗೇರಿ, ತಿರುಪತಿ, ಲೇಪಾಕ್ಷಿ, ಕಾರ್ಕಳ, ಮೂಡುಬಿದ್ರೆ, ಭಟ್ಕಳ, ಚಿದಂಬರ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಮತ್ತು ಇತರ ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಯಿತು. ಶೃಂಗೇರಿಯಲ್ಲಿರುವ ವಿದ್ಯಾಶಂಕರ ದೇವಾಲಯದ ರಚನೆಯು ಭಾರತದಲ್ಲಿ ವಿಶಿಷ್ಟವಾಗಿದೆ. ವಿಜಯನಗರದ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ. ನಿರ್ಮಿಸಿದಂತಹ ದೇವಾಲಯ.